ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆ ನಿಂತಿರುವ ನನ್ನ ಎಲ್ಲ ದೇವಜನರಿಗೆ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಸರಿಸಾಟಿ ಇಲ್ಲದ ನಾಮದಲ್ಲಿ ವಂದಿಸುತ್ತಾ, ಸತ್ಯ ಸಂದೇಶ ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ, ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳೋಣ. ದೇವರು ಕೊಟ್ಟಂತಹ ಈ ಸಮಯದಲ್ಲಿ ಹೊಸತನ ಎಂಬ ಅಂಶದ ಮೇಲೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ಸಮಯದ ಧ್ಯಾನಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23-24 ವಚನವನ್ನು ಓದಿಕೊಳ್ಳೋಣ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಕ್ಕನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಪ್ರೀತಿಯುಳ್ಳ ದೈವ ಜನರೇ, ಕ್ರಿಸ್ತಿಯ ಜೀವನ ಅನ್ನುವಂಥದ್ದು ಕೇವಲ ಹೊರಗಿನ ಬದಲಾವಣೆ ಅಲ್ಲ, ಅಥವಾ ಹೊರಗಿನ ಆಚರಣೆ ಅಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಹೊಸತನ ಅನ್ನುವಂಥದ್ದು ಅದು ಅಂತರಂಗದೊಳಗಿನ ಸಂಪೂರ್ಣ ರೂಪಾಂತರ. ದೇವರು ನಮ್ಮ ಉಡುಪನ್ನೋ ಅಥವಾ ಮುಖಭಾವವನ್ನು ಬದಲಾಯಿಸಲು ಬಯಸುವುದಿಲ್ಲ. ಆತನು ನಮ್ಮ ಹೃದಯವನ್ನು, ನಮ್ಮ ಆಲೋಚನೆಯನ್ನು, ನಮ್ಮ ನಡತೆಯನ್ನು ನೂತನಗೊಳಿಸಲು ದೇವರು ಬಯಸುತ್ತಾನೆ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂಥದ್ದು ಎಂದು ಹೇಳುವಾಗ ಒಂದೇ ಬಾರಿಗೆ ಮುಗಿಯುವಂತಹ ಕೆಲಸವಲ್ಲ. ಅದು ಪವಿತ್ರಾತ್ಮನ ಸಹಾಯದ ಮೂಲಕ ಪ್ರತಿದಿನವೂ ನಾವು ತೆಗೆದುಕೊಳ್ಳುವಂತಹ ಆತ್ಮೀಕವಾದಂತಹ ನಿರ್ಧಾರವಾಗಿದೆ. ದೇವರಿಗೆ ಸ್ತೋತ್ರ. ಮೊದಲನೆಯದಾಗಿ, ನೂತನ ಸ್ವಭಾವವು ಮನಸ್ಸಿನ ನವೀಕರಣದಿಂದ ಆರಂಭವಾಗುತ್ತದೆ. ಒಬ್ಬ ಮನುಷ್ಯನ ಜೀವನದ ಬದಲಾವಣೆಯು ಅವನ ಆಲೋಚನೆಗಳಿಂದ ಪ್ರಾರಂಭವಾಗ್ತದೆ. ಮನಸ್ಸು ಶುದ್ಧವಾಗದ ಹೊರತು ಜೀವನ ಶುದ್ಧವಾಗಲು ಸಾಧ್ಯವಿಲ್ಲ. ಲೋಕದ ಆಲೋಚನೆಗಳನ್ನು ಬದಿಗೊತ್ತಿ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳುವಂಥದ್ದೇ ನೂತನ ಸ್ವಭಾವದ ಮೊಟ್ಟ ಮೊದಲನೆಯ ಹೆಜ್ಜೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ದೇವರಿಗೆ ಸ್ತೋತ್ರ. ರೂಪಾಂತರ ಅನ್ನುವಂಥದ್ದು ಅಂತರ್ಯದಿಂದ ಪ್ರಾರಂಭವಾಗ್ತದೆ. ದೇವರ ವಾಕ್ಯ ನಮ್ಮ ಮನಸ್ಸನ್ನು ಪ್ರತಿದಿನವೂ ಶುದ್ಧೀಕರಿಸುತ್ತದೆ. ಪವಿತ್ರಾತ್ಮನು ನಮ್ಮ ಹಳೆಯ ಚಿಂತನೆಗಳನ್ನು, ಹಳೆಯ ಜೀವಿತವನ್ನು, ಹಳೆಯ ಸ್ವಭಾವಗಳನ್ನು, ಹಳೆಯ ಕಾರ್ಯಗಳನ್ನು ಬದಲಾಯಿಸಿ ಅದನ್ನು ನವೀಕರಿಸುತ್ತಾನೆ. ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ನನ್ನ ಆಲೋಚನೆಗಳು, ನನ್ನ ಮಾರ್ಗಗಳು, ನನ್ನ ನಿರ್ಧಾರಗಳು, ನನ್ನ ಸ್ವಭಾವಗಳು ದೇವರಿಗೆ ಮೆಚ್ಚುಗೆಯಾಗಿದೆಯಾ ಎಂದು ಪರೀಕ್ಷೆ ಮಾಡಿಕೊಂಡು ನಮ್ಮ ಮನಸ್ಸನ್ನು ಪ್ರತಿದಿನ
ಕ್ರಿಸ್ತನ ಸಾನ್ನಿಧ್ಯದಲ್ಲಿ ನವೀಕರಿಸಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಎರಡನೆಯದಾಗಿ ನೂತನ ಸ್ವಭಾವವನ್ನು ಧರಿಸುವುದು ಎಂದು ಹೇಳುವಾಗ ಹಳೆಯ ಮನುಷ್ಯನನ್ನು ಬಿಟ್ಟು ಬಿಡುವಂಥದ್ದು. ಹೊಸ ವಸ್ತ್ರವನ್ನು ಧರಿಸಿಕೊಳ್ಳಬೇಕಾದರೆ ಹಳೆಯ ವಸ್ತ್ರವನ್ನು, ಕೊಳೆಯಾದ ವಸ್ತ್ರವನ್ನು ಕಳಚಿ ಹಾಕಲೇಬೇಕು. ಹಳೆಯ ವಸ್ತ್ರವನ್ನು ಕಳಚದೆ ಹೊಸ ವಸ್ತ್ರವನ್ನು ಧರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತೆಯೇ ಕ್ರಿಸ್ತನಲ್ಲಿ ಒಂದು ಹೊಸ ಜೀವನವನ್ನು ನಾವು ಸ್ವೀಕರಿಸಬೇಕಾದರೆ, ಕ್ರಿಸ್ತನಲ್ಲಿ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಬೇಕಾದರೆ ಹಳೆಯ ಜೀವಿತವನ್ನು ನಾವು ಬಿಟ್ಟು ಬಿಡಬೇಕು. ದೇವರಿಗೆ ಸ್ತೋತ್ರ. ಹಳೆಯ ಜೀವಿತ ದುರಾಶೆಯಿಂದ, ಕೋಪದಿಂದ, ಸುಳ್ಳುಗಳಿಂದ ತುಂಬಲ್ಪಟ್ಟಿದೆ. ಅಂತಹ ಹಳೆಯ ಜೀವಿತವನ್ನು ಸಂಪೂರ್ಣವಾಗಿ ತ್ಯಜಿಸುವಾಗ ಮಾತ್ರ ಹೊಸ ಜೀವಿತವನ್ನು, ಹೊಸ ಸ್ವಭಾವವನ್ನು ಧರಿಸಿಕೊಳ್ಳಲು ಸಾಧ್ಯವಾಗ್ತದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೇಳ್ತದೆ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ದೇವರಿಗೆ ಸ್ತೋತ್ರ. ಸುಳ್ಳು, ಕೋಪ, ಅಸೂಯೆ ಮತ್ತು ದ್ವೇಷ ಇದನ್ನು ಸಂಪೂರ್ಣವಾಗಿ ನಾವು ಬಿಟ್ಟು ಬಿಡಬೇಕು. ಹಳೆಯ ಪಾಪದ ಜೀವಿತಕ್ಕೆ ಮತ್ತೆಷ್ಟು ಮಾತ್ರಕ್ಕೂ ಸ್ಥಳ ಕೊಡಬಾರದು. ದೇವರಿಗೆ ಸ್ತೋತ್ರ. ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿರುವಂತಹ ಹೊಸ ಗುರುತನ್ನು ನಾವು ಕಾಪಾಡಿಕೊಳ್ಳಬೇಕು. ಪಾಪವನ್ನು ನಾವು ಮುಚ್ಚಿಡದೆ, ಪಾಪವನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಟು ಹೊಸ ಜೀವಿತವನ್ನು ನಾವು ಪ್ರಾರಂಭಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಹಳೆಯ ಮನುಷ್ಯನನ್ನು ನಮ್ಮಿಂದ ತೆಗೆದುಹಾಕುವಾಗ ಮಾತ್ರ ಹೊಸ ಮನುಷ್ಯನನ್ನು ನಾವು ಧರಿಸಿಕೊಳ್ಳಲಿಕ್ಕೆ, ಹೊಸ ಸ್ವಭಾವವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ನೂತನ ಸ್ವಭಾವ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ಆತ್ಮನ ಫಲಗಳು ಆಂತರ್ಯದಲ್ಲಿ ಬೆಳೆದಾಗ ಮಾತ್ರ ನೂತನ ಸ್ವಭಾವ ಹೊರಗಿನ ಲೋಕಕ್ಕೆ ಅಥವಾ ಹೊರಗಿನ ಜಗತ್ತಿಗೆ ಕಾಣಿಸುತ್ತದೆ. ನಮ್ಮ ಮಾತು, ನಮ್ಮ ಯೋಚನೆ, ನಮ್ಮ ನಡೆ, ನಮ್ಮ ಕಾರ್ಯಗಳಲ್ಲಿ ಕ್ರಿಸ್ತನ ಪ್ರೀತಿ ಮತ್ತು ಕ್ರಿಸ್ತನ ದಯೆ ಎದ್ದು ಕಾಣಬೇಕು. ದೇವರಿಗೆ ಸ್ತೋತ್ರ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮದಮೆ ಇಂಥವುಗಳೇ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿ, ಕ್ಷಮೆ ಮತ್ತು ವಿನಯ ನೂತನ ಸ್ವಭಾವಕ್ಕೆ ಗುರುತುಗಳಾಗಿವೆ. ಒಂದು ವೇಳೆ ಪ್ರೀತಿ ಇಲ್ಲದೆ ಇದ್ದರೆ, ಕ್ಷಮೆ ಇಲ್ಲದಿದ್ದರೆ, ವಿನಯ, ವಿಧೇಯತೆ, ನಮ್ರತೆ ಇಲ್ಲದಿದ್ದರೆ ನಮ್ಮಲ್ಲಿ ಹೊಸತನ ಇಲ್ಲ, ನಮ್ಮ ಸ್ವಭಾವ ಬದಲಾಗಿಲ್ಲ ಎಂಬುದಾಗಿ ಅದರ ಅರ್ಥ. ದೇವರಿಗೆ ಸ್ತೋತ್ರ. ನಾವು ದಯೆಯನ್ನು, ನಮ್ರತೆಯನ್ನು, ತಾಳ್ಮೆಯನ್ನು ನಾವು ತೊಟ್ಟುಕೊಳ್ಳಬೇಕು. ಎಷ್ಟು ಮಾತ್ರಕ್ಕೂ ದಯೆಯಿಂದ ದೂರವಿರಬಾರದು, ನಮ್ರತೆಯನ್ನು ಬಿಟ್ಟುಕೊಡಬಾರದು, ತಾಳ್ಮೆಯನ್ನು ನಾವು ಕಳೆದುಕೊಳ್ಳಬಾರದು. ದೇವರಿಗೆ ಸ್ತೋತ್ರ. ಕಷ್ಟಕರವಾದಂತಹ ಪರಿಸ್ಥಿತಿಗಳಲ್ಲಿಯೂ,
ಸಂಕಷ್ಟದ ಸ್ಥಿತಿಗತಿಗಳಲ್ಲಿಯೂ, ಎಂತಹ ಕಠಿಣವಾದಂತಹ ಸಮಸ್ಯೆಗಳಿರುವ ಸಂದರ್ಭಗಳಲ್ಲಿಯೂ ಕ್ರಿಸ್ತನ ಸಮಾಧಾನ ನಮ್ಮ ಕರ ಹಿಡಿದು ನಮ್ಮನ್ನು ಮುನ್ನಡೆಸುತ್ತದೆ. ಆದುದರಿಂದ ನೂತನ ಸ್ವಭಾವ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ದೇವರಿಗೆ ಸ್ತೋತ್ರ. ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ನೀವು ವ್ಯವಹರಿಸುವಾಗ ನಿಮ್ಮ ಪ್ರತಿ ಮಾತಿನಲ್ಲಿ, ನಿಮ್ಮ ಪ್ರತಿ ಕ್ರಿಯೆಯಲ್ಲಿ ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಕ್ಷಮೆ ಎದ್ದು ಕಾಣಬೇಕು. ದೇವರಿಗೆ ಸ್ತೋತ್ರವಾಗಲಿ. ನಾಲ್ಕನೆಯದಾಗಿ, ನೂತನ ಸ್ವಭಾವ ಪರಿಶುದ್ಧ ಜೀವನಕ್ಕೆ ನಡೆಸುತ್ತದೆ. ದೇವರಿಗೆ ಸ್ತೋತ್ರ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 15-16 ವಚನ ಹೀಗೆ ಹೇಳುತ್ತದೆ: ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ಮನುಷ್ಯ ಹೊಸತನಕ್ಕೆ ಬರುವಾಗ ಅವನು ಪರಿಶುದ್ಧ ಜೀವಿತವನ್ನು ಪ್ರೀತಿಸುತ್ತಾನೆ. ಪಾಪದ ಜೀವಿತವನ್ನು ಬಿಟ್ಟು ಪರಿಶುದ್ಧತೆಯನ್ನು ಆರಿಸಿಕೊಂಡು ಪರಿಶುದ್ಧವಾದ ಮಾರ್ಗದಲ್ಲಿ ಹೆಜ್ಜೆ ಇಡುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಪರಿಶುದ್ಧತೆ ಮಹತ್ವದ ಪಾತ್ರ ವಹಿಸ್ತದೆ. ಪರಿಶುದ್ಧತೆ ಇಲ್ಲದೆ ಬದುಕಬೇಡ್ರಿ. ಪ್ರತಿದಿನ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಂಡು ದೇವರಿಗೆ ಹತ್ತಿರವಾಗಬೇಕು. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ: ಯಾವನಾದರೂ ಕ್ರಿಸ್ತನಲ್ಲಿದ್ದನೇ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ. ಯಾರಾದರೂ ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ಕೃಪೆಯಲ್ಲಿ, ಕ್ರಿಸ್ತನ ಆಶೀರ್ವಾದದಲ್ಲಿ, ಕ್ರಿಸ್ತನ ಸಾನ್ನಿಧ್ಯದಲ್ಲಿದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಪೂರ್ವ ಸ್ಥಿತಿ ಎಲ್ಲ ಹೊರಟು ಹೋಯಿತು, ಎಲ್ಲವೂ ನೂತನವಾಯಿತು ಎಂಬುದಾಗಿ. ದೇವರಿಗೆ ಸ್ತೋತ್ರ. ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರಿಗೆ ಮಹಿಮೆ ಬರಬೇಕು. ಲೋಕದ ಅಪವಿತ್ರತೆಯಿಂದ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಬದುಕಿನ ಕೊನೆ ಉದ್ದಗಲಕ್ಕೂ ನಾವು ಪರಿಶುದ್ಧರಾಗಿ ಬದುಕಬೇಕು. ದೇವರು ನಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡುತ್ತಾನೆ. ಪರಿಶುದ್ಧತೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲ. ಪರಿಶುದ್ಧತೆ ಇಲ್ಲದೆ ಆರಾಧನೆ ಮಾಡಲು ಸಾಧ್ಯವಿಲ್ಲದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನ ಕೊಂಡಾಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಪರಿಶುದ್ಧತೆಯನ್ನು ಧರಿಸ್ಕೊಳ್ರಿ, ಪರಿಶುದ್ಧತೆಯನ್ನು ಬಿಟ್ಟುಕೊಡಬೇಡ್ರಿ. ಪರಿಶುದ್ಧತೆ ನಿಮ್ಮ ಜೀವನದಲ್ಲಿ ಇರಲೇಬೇಕು. ಇರುವಾಗ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುತ್ತಾನೆ. ದೇವರಿಗೆ ಸ್ತೋತ್ರ. ಕಡೆಯದಾಗಿ, ನೂತನ ಸ್ವಭಾವವನ್ನು ಧರಿಸಿದವರಿಗೆ ದೇವರ ಮಹಿಮೆ ಪ್ರಕಟವಾಗುತ್ತದೆ. ನಮ್ಮ ನೂತನ ಸ್ವಭಾವವು ಈ ಕತ್ತಲೆಯ ಲೋಕಕ್ಕೆ ಬೆಳಕಾಗಿದೆ. ನಮ್ಮ ಸತ್ಕಾರ್ಯಗಳನ್ನು ನೋಡಿ ಜನರು ಪರಲೋಕದಲ್ಲಿರುವಂತಹ ನಮ್ಮ ತಂದೆಯಾದ ದೇವರನ್ನು ಕೊಂಡಾಡುವಂತೆ ನಾವು ಜೀವಿಸಬೇಕು. ದೇವರಿಗೆ ಸ್ತೋತ್ರ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ: ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತವನ್ನು ನೋಡಿ, ನಿಮ್ಮ ಮಾತಿನ ಶೈಲಿಯನ್ನು ನೋಡಿ, ನಿಮ್ಮ ಕಾರ್ಯಗಳ ವೈಖರಿಯನ್ನು ಕಂಡು
ನಿಮ್ಮಲ್ಲಿರ್ತಕ್ಕಂತಹ ಪ್ರೀತಿ, ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆ, ನಿಮ್ಮಲ್ಲಿರ್ತಕ್ಕಂತಹ ದಯೆ, ಕರುಣೆ ಇದೆಲ್ಲವನ್ನು ಕಂಡು ಜನರು ತಂದೆಯಾದಂತಹ ದೇವರನ್ನು ಕೊಂಡಾಡಬೇಕು. ಅಷ್ಟು ಮಾತ್ರವಲ್ಲ, ಅನೇಕರು ಯೇಸು ಕ್ರಿಸ್ತನ ಸಾನ್ನಿಧ್ಯಕ್ಕೆ ಬರುವಂತೆ ನಾವು ಜೀವಿಸಬೇಕು. ದೇವರಿಗೆ ಸ್ತೋತ್ರ. ಹೊಸ ಜೀವನ ಲೋಕದಲ್ಲಿ ಕ್ರಿಸ್ತನ ಬೆಳಕಾಗಿ ಪ್ರಕಾಶಿಸುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ ಎಂಬುದಾಗಿ. ಪಾಪಾತ್ಮರು, ದುಷ್ಟರು, ದುರ್ಮಾರ್ಗಿಗಳು, ಅನೇಕ ವಕ್ರ ಬುದ್ಧಿಯುಳ್ಳ ಜನರ ಮಧ್ಯದೊಳಗೆ ನಾವು ನಿಷ್ಕಳಂಕರಾಗಿ, ನಿರ್ದೋಷಿಗಳಾಗಿ, ಯೇಸು ಕ್ರಿಸ್ತನಿಗೆ ಮಹಿಮೆ ತರುವಂತಹ ಮಕ್ಕಳಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಮಾತಿಗಿಂತ ನಮ್ಮ ನಡತೆ ಬಹಳ ಮುಖ್ಯ. ಮಾತಿಗಿಂತ ನಮ್ಮ ನಡತೆ ಒಂದು ದೊಡ್ಡ ಸಾಕ್ಷಿಯಾಗ್ತದೆ. ದೇವರಿಗೆ ಸ್ತೋತ್ರ. ನಮ್ಮ ಜೀವನ ಕೇವಲ ಬಾಯಿ ಮಾತಿನ ಕ್ರೈಸ್ತರಂತೆ ಇರಬಾರದು. ನಿಮ್ಮ ಕ್ರಿಯೆಗಳ ಮೂಲಕ ನೀವು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂತಹ ಪ್ರಕಾಶಮಾನವಾದ ದೀಪಗಳಂತೆ ನೀವಿರಬೇಕು. ದೇವರಿಗೆ ಸ್ತೋತ್ರ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂಥದ್ದು ಕೇವಲ ಒಂದು ಘಟನೆಯಲ್ಲ, ಅದು ಪ್ರತಿದಿನ ನಮ್ಮ ಜೀವಿತದಲ್ಲಿನ ಒಂದು ಪ್ರಯಾಣ. ಪ್ರತಿ ಮುಂಜಾನೆ ನಾವೆದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ, ಕರ್ತನೇ, ಇಂದಿನ ದಿನವು ನಿಮ್ಮ ನೂತನ ಸ್ವಭಾವದಲ್ಲಿ ನಾನು ನಡೆಯುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಆತನ ಸಹಾಯವನ್ನು ಬೇಡಿಕೊಳ್ಳುವಾಗ ಹೊಸ ಸ್ವಭಾವದಲ್ಲಿ, ಹೊಸ ಮಾರ್ಗದಲ್ಲಿ, ಹೊಸ ಆಲೋಚನೆಯಲ್ಲಿ ದೇವರಿಗೆ ಮಹಿಮೆ ತರುವಂತೆ ಬದುಕಲಿಕ್ಕೆ ದೇವರ ಆತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ದೇವರ ವಾಕ್ಯ, ಪ್ರಾರ್ಥನೆ, ಪವಿತ್ರಾತ್ಮನ ನಾಯಕತ್ವಕ್ಕೆ ವಿಧೇಯರಾಗುವಂಥದ್ದು ದೊಡ್ಡ ಆಶೀರ್ವಾದ. ಇದನ್ನು ಮಾಡುವಾಗ ಮಾತ್ರವೇ ನಾವೆಲ್ಲರೂ ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಾವು ಬದಲಾಗಲಿಕ್ಕೆ ಸಾಧ್ಯ. ಪ್ರೀತಿಯ ದೇವರ ಮಕ್ಕಳೇ, ಇಂದು ಕ್ಷಣಕಾಲ ನಿಮ್ಮ ಅಂತರಂಗವನ್ನು ಪರೀಕ್ಷಿಸಿ ನೋಡಿಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ಇಂದಿಗೂ ಹಳೆಯ ಸ್ವಭಾವಗಳಾದಂತಹ ಅಸೂಯೆ, ಕೋಪ, ಸುಳ್ಳು, ಕಹಿ, ಕೆಟ್ಟತನ ಇದೆಯೇ? ಆಗಿದ್ದಲ್ಲಿ ತಡ ಮಾಡದೆ ಅವುಗಳನ್ನು ಶಿಲುಬೆಯ ಅಡಿಯಲ್ಲಿ ಇಟ್ಟು ನೂತನ ಸ್ವಭಾವಕ್ಕೋಸ್ಕರ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತಾನೆ. ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಂತಹ ಪ್ರತಿ ಪುರುಷ, ಪ್ರತಿ ಸ್ತ್ರೀ ಹೊಸತನದಲ್ಲಿ ಜೀವಿಸಬೇಕು. ಹೊಸತನದಲ್ಲಿ ತನ್ನ ಬದುಕನ್ನು ಸಾಗಿಸಬೇಕು. ಎಷ್ಟು ಮಾತ್ರಕ್ಕೂ ಹಳೆಯ ಜೀವಿತವನ್ನು, ಹಳೆಯ ಕಾರ್ಯಗಳನ್ನು ಪ್ರೀತಿಸಲೇಬಾರದು. ದೇವರಿಗೆ ಸ್ತೋತ್ರ. ಯಾಕೆಂದರೆ ಹೊಸ ಸ್ವಭಾವ ಮನಸ್ಸಿನ ನವೀಕರಣದಿಂದ ಆರಂಭವಾಗ್ತದೆ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದು ಅಂದರೆ ಹಳೆಯ ಮನುಷ್ಯನನ್ನು ತಳ್ಳಿಬಿಡುವುದು ಎಂದರ್ಥ. ನೂತನ ಸ್ವಭಾವ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ದೇವರಿಗೆ ಸ್ತೋತ್ರ. ನೂತನ ಸ್ವಭಾವ ಪರಿಶುದ್ಧವಾದ ಜೀವನಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ನೂತನ ಸ್ವಭಾವ ಧರಿಸಿದವರಿಗೆ
ದೇವರ ಮಹಿಮೆ ಪ್ರಕಟವಾಗ್ತದೆ. ಆದುದರಿಂದ ನನ್ನ ಸಹೋದರ, ನನ್ನ ಸಹೋದರಿ, ಹಳೆಯ ಜೀವಿತದಲ್ಲಿದ್ದೀಯೋ ಅಥವಾ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಹೊಸಬನಾಗಿ ಹೊಸತನದಲ್ಲಿ ಹೆಜ್ಜೆ ಇಡುತ್ತಿದ್ದೀಯೋ, ನಿನ್ನನ್ನು ಪರೀಕ್ಷಿಸಿಕೋ. ನಿನ್ನಲ್ಲಿ ಹೊಸತನ ಬರದ ಹೊರತು ನೀನು ಕ್ರಿಸ್ತನವನಾಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಹೊಸ ಸ್ವಭಾವ ಬರದ ಹೊರತು ಕ್ರಿಸ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಹಳೆಯ ಸ್ವಭಾವಗಳನ್ನು ಕಿತ್ತೊಗೆದು ಕ್ರಿಸ್ತನಲ್ಲಿ ಹೊಸ ಸ್ವಭಾವಗಳನ್ನು ಧರಿಸಿಕೊಂಡು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಾವು ಜೀವಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಅತಿಶಯವಾದ ನಾಮಕ್ಕೆ ಸ್ತೋತ್ರ ಅಪ್ಪ. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿ, ಇಗೋ ಪೂರ್ವ ಸ್ಥಿತಿ ಹೊರಟು ಹೋಯಿತು, ಎಲ್ಲವೂ ನೂತನವಾಯಿತು ಎಂಬುದಾಗಿ ನಿನ್ನ ವಚನ ಹೇಳ್ತದೆ. ಸ್ವಾಮಿ, ನಿನ್ನಲ್ಲಿ ವಿಶ್ವಾಸವಿಟ್ಟು ನಿನ್ನ ಹಿಂದೆ ಹೆಜ್ಜೆ ಇಡುತ್ತಿರುವ ಪ್ರತಿಯೊಬ್ಬರೂ ನೂತನ ಸ್ವಭಾವವನ್ನು ಧರಿಸಿಕೊಂಡು ಹೊಸತನದಲ್ಲಿ ಹೊಸಬರಾಗಿ ಬದುಕಲಿಕ್ಕೆ ನೀನು ಸಹಾಯ ಮಾಡಪ್ಪ. ನೀನು ಸಹಾಯ ಮಾಡು ದೇವರೇ, ಸಹಾಯ ಮಾಡು. ಹಳೆಯ ಸ್ವಭಾವಗಳನ್ನು ದೂರ ಮಾಡು. ಕ್ರಿಸ್ತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಕೃಪೆ ತೋರಿಸು ಸ್ವಾಮಿ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಎಲ್ಲ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆತ್ಮನನ್ನು ಸುರಿಸು. ನಿಮ್ಮ ರಕ್ತವನ್ನು ಪ್ರೋಕ್ಷಣೆ ಮಾಡು. ಹಳೆಯ ಸ್ವಭಾವವನ್ನು ತೆಗೆದು ಹೊಸ ಸ್ವಭಾವವನ್ನು ಧರಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ಯಾರಾದರೂ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ರೋಗದಲ್ಲಿ, ಸಮಸ್ಯೆಗಳ ನಡುವೆ, ಅನೇಕ ಶತ್ರುಗಳ ನಡುವೆ ನಿನ್ನ ಮಕ್ಕಳು ಬಾಧೆ ಪಡುತ್ತಿರುವುದಾದರೆ ಈಗಲೇ ಅವರನ್ನು ಮುಟ್ಟಿ ಅವರಿಗೆ ಬಿಡುಗಡೆ ಕೊಟ್ಟು ಅವರನ್ನು ಕಾಪಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.